ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಪರೋಪಕಾರದ ಬಗ್ಗೆ ಹೇಳ್ತೇನೆ. ಬಹಳ ಒಳ್ಳೆಯ ಉದಾಹರಣೆ. ಒಂದು ಊರಿನಲ್ಲಿ ಒಬ್ಬ ಬಡವ ಇದ್ದ. ಅವನ ಬಡತನ ಇಷ್ಟು ಅವನನ್ನು ಕಾಡ್ತಾ ಇತ್ತು, ಮನೆಯಲ್ಲಿ ಊಟಕ್ಕೆ ಕೂಡ ಗತಿ ಇರಲಿಲ್ಲ. ಪಕ್ಕದ ಊರಿನಲ್ಲಿ ದೊಡ್ಡ ಗುಡ್ಡದ ಮೇಲೆ ಒಬ್ಬರು ಸಾಧುಗಳು ಇದ್ದರು. ಅವರು ಒಂದು ತಿಂಗಳಿಗೆ ಒಂದು ಸಲ ಮಾತ್ರ ಮಾತನಾಡುತ್ತಿದ್ದರು. ಮತ್ತೆ ಯಾರೇ ಭಕ್ತರು ಹೋದರೂ ಕೂಡ ಕೇವಲ ಅವರ 3 ಪ್ರಶ್ನೆಗಳಿಗೆ ಮಾತ್ರ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ರು ಅಷ್ಟೇ. ಈ ಬಡವ ಒಂದು ಸಲ ನಾನು ಸಾಧುಗಳ ಹತ್ರ ಹೋಗಿ ನನ್ನ ಬಡತನದ ಬಗ್ಗೆ ಕೇಳಬೇಕು ಅಂತ ಹೇಳಿ ವಿಚಾರ ಮಾಡ್ದ. ಹೊರಟ ಮನೆಯಿಂದ. ಅವಾಗ ಅದು ಬಹಳ ದೂರ ಇತ್ತು, ಗುಡ್ಡ ಮತ್ತೆ ಊರು ಎಲ್ಲ. ಹೋಗ್ಬೇಕಿದ್ರೆ ದಾರಿಯಲ್ಲಿ ಒಂದು ಅಜ್ಜಿ ಸಿಕ್ಕಿದ್ಲು. ಮಗನೇ, ನೀ ಎಲ್ಲಿಗೆ ಹೋಗ್ತಾ ಇದೀಯ? ಹೀಗೆ ನಾನು ಸತ್ಯ ಹೇಳ್ದೆ. ಇವನು ಇಂಥ ಸಾಧುಗಳಿದ್ದಾರೆ, ನಾನು ಪ್ರಶ್ನೆ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗಿದ್ರೆ ನನ್ನದು ಒಂದು ಪ್ರಶ್ನೆ ಕೇಳ್ಕೊಂಡು ಬಾರಪ್ಪ. ಏನು ಅಂತ ಅಂದ ಅವನು. ನನಗೆ ಒಬ್ಬಳು ಮಗಳಿದ್ದಾಳೆ. ಅವಳಿಗೆ ಈಗ 18-20 ವರ್ಷ ಆಗ್ತಾ ಬಂತು. ಆದರೆ ಅವಳು ಮಾತನಾಡುವುದಿಲ್ಲ ಅಂತ ಅಂದ್ಲು. ನನಗೊಂದು ಅವಳು ಯಾವಾಗ ಮಾತಾಡ್ತಾಳೆ ಕೇಳ್ಕೊಂಬಂದು, ಹೇಳಪ್ಪ ನನಗೊಂದು ಉಪಕಾರ ಮಾಡು ಅಂತ ಅಂದ್ಲು ಅಜ್ಜಿ. ಆಯ್ತು ಅಜ್ಜಿ, ನಾ ಈ ಉಪಕಾರ ಮಾಡ್ತೀನಿ ಅಂತ ಹೇಳಿ ಅವನು ಮುಂದೆ ಹೋದ. ಯಾಕೆಂದ್ರೆ ಅವನಿಗೆ ಭರವಸೆ ಇತ್ತು 3 ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಇದು ಒಂದು ಪ್ರಶ್ನೆ ಅಲ್ವಾ, ಇದರದ್ದು ಉತ್ತರ ನನಗೆ ಇನ್ನೂ 2 ಉಳಿತಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದ. ಆವಾಗ ಒಂದು ದೊಡ್ಡ ಮಾವಿನ ಮರ ಇತ್ತು. ಅದರ ಕೆಳಗಡೆ ಒಂದು ಗುಡಿಸಲಿತ್ತು. ಆ ವ್ಯಕ್ತಿ ಕೇಳ್ದ, ನೀ ಎಲ್ಲಿಗಪ್ಪ ಹೊರಟೆ? ಇವನು ಸತ್ಯ ಹೇಳ್ದ, ಇಂತಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆವಾಗ ಅವನು ಹೇಳ್ದ, ನಾನು ಈ ಮಾವಿನ ಮರಕ್ಕೆ ಸಾಕಷ್ಟು ಗೊಬ್ಬರ ನೀರು ಎಲ್ಲ ಹಾಕ್ತೀನಿ, ಆದರೆ ಇದರಲ್ಲಿ ಇದುವರೆಗೆ ಫಲ ಬಂದಿಲ್ಲ. ಯಾಕೆ ಬಂದಿಲ್ಲ? ನೀನು ಸಾಧುಗಳಿಗೆ ಕೇಳ್ಕೊಂಬಾ. ಆಯ್ತು ಅಂತಂದ. ಇನ್ನು ಮುಂದೆ ಹೋದ. ಆ ಗುಡ್ಡದ ಕೆಳಗಡೆ ಇನ್ನೊಬ್ಬ ಸಾಧು ಕೂತ್ಕೊಂಡು ತಪ ಮಾಡ್ತಾ ಇದ್ದ. ಜಡಾಧಾರಿ ಸಾಧು ಇದ್ದ ಅವನು, ಅಂದ್ರೆ ಕೂದಲು ಬಿಟ್ಟು ಅಂತ ಸಾಧು. ಅವನು ಕೇಳ್ದ, ಎಲ್ಲಿಗೆ ಹೋಗ್ತಾ ಇದೀಯಾ? ಇವನು ಮತ್ತೆ ಸತ್ಯನೇ ಹೇಳ್ದ. ಆವಾಗ ಆ ಸಾಧು ಹೇಳ್ದ, ನಾನು 12 ವರ್ಷದಿಂದ ತಪ ಮಾಡ್ತಾ ಇದ್ದೀನಿ, ನನಗಿನ್ನೂ ಯಾವುದೇ ವೃದ್ಧಿಸಿದ್ಧಿಗಳು ಪ್ರಾಪ್ತ ಆಗಿಲ್ಲ. ಯಾಕೆ ಅಂತ ಹೇಳಿ ನಿನ್ನ ಸಾಧುಗಳ ಹತ್ರ ಕೇಳ್ಕೊಂಬ. ಇಲ್ಲಿಗೆ 3 ಪ್ರಶ್ನೆ ಬರ್ತಿ ಆಯ್ತು ನೋಡಿ. ಆಯ್ತು ಅಂತಂದ ಅವನು. ಈಗ ಪಾಪ ತನ್ನ ಪ್ರಶ್ನೆ ಹಾಗೇ ಉಳಿತೆ ಅಲ್ವಾ. ಗುಡ್ಡದ ಮೇಲೆ ಹೋದ. ಸಾಧುಗಳಿಗೆ ನಮಸ್ಕಾರ ಮಾಡ್ದ. ಅವ್ರ ಮೌನವನ್ನು ಬಿಟ್ರು. ಇವನು ಅವ್ರಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಅಂದ್ರೆ ತನ್ನ ಪ್ರಶ್ನೆಯನ್ನು ಬಿಟ್ಬಿಟ್ಟ. ಪರೋಪಕಾರಿ ಮನುಷ್ಯ ಇದ್ದ ಪಾಪ ಅವನು ಬಿಟ್ಟ. ಆ ಅಜ್ಜಿದು ಕೇಳ್ದ. ಅದಕ್ಕೆ ಸಾಧುಗಳು ಅಂದ್ರು, ನಿನ್ನನ್ನು ನೋಡಿದಾಗ ಅವಳು ಮಾತನಾಡುತ್ತಾಳೆ ಅಂತ ಅಂದರು ಸಾಧುಗಳು. ಅಷ್ಟಾದ್ಮೇಲೆ 2ನೇ ಪ್ರಶ್ನೆ ಕೇಳ್ದ. ಅದಕ್ಕೆ ಅವ್ರು ಹೇಳಿದ್ರು ಸಾಧುಗಳು, ಆ ಮರದ ಕೆಳಗಡೆ ಬಲಬದಿಯಲ್ಲಿ 20 ಅಡಿ ದೂರಗಳಲ್ಲಿ ಒಂದು ಬಂಗಾರದ ಹಂಡೆ ಕೆಳಗಡೆ ಹೂಳಲಾಗಿದೆ. ಅದಕ್ಕೆ ಹೋಗಿ ಬೇರುಗಳು ಅಂಟಿಕೊಂಡಿವೆ. ಅದನ್ನು ತೆಗೆದಾಗ ಆ ಮರದಲ್ಲಿ ಫಲ ಬರ್ತದೆ ಅಂತ ಹೇಳಿದ್ರು. ಸಾಧುಗಳ ಬಗ್ಗೆ ಕೇಳ್ದ. ಆವಾಗ ಅವ್ರು ಹೇಳಿದ್ರು, ಅವನ ಕೂದಲ್ಲಿ ಅಂದ್ರೆ ಏನು ಕೂದಲಿದೆ, ಜಡೆ ಇದೆ, ಅದರ ಒಳಗಡೆ ಒಂದು ರತ್ನವನ್ನು ಇಟ್ಕೊಂಡಿದ್ದಾನೆ ಅವನು. ಅದನ್ನು ತೆಗೆದು ಹೊರಗಡೆ ಹಾಕಿದ್ರೆ ಅವನು ಸರಳ ಆಗ್ತಾನೆ, ಆವಾಗ ವೃದ್ಧಿಸಿದ್ದೆ ಅವನಿಗೆ ಪ್ರಾಪ್ತವಾಗ್ತವೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆ ಬಡವ ಪಾಪ ತನ್ನ ಸಮಸ್ಯೆಯನ್ನು ಬಿಟ್ಟ, ಪರೋಪಕಾರಿ ಇದ್ದ, ಕೆಳಗಡೆ ಬಂದ ಸಾಧುಗಳಿಗೆ ಈ ವಿಷಯವನ್ನು ಹೇಳ್ದ. ಆವಾಗ ಸಾಧುಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ತಮ್ಮ ಜಡೆಲೆ ಇದ್ದಂತಹ ರತ್ನವನ್ನು ತೆಗೆದು ಅವನಿಗೆ ಕೊಟ್ಟರು. ಇದು ನೀನೇ ಇಟ್ಕೊಳಪ್ಪ, ನಿನ್ನೆ ದೊಡ್ಡ ಉಪಕಾರ ಆಯ್ತು ಅಂತ ಹೇಳಿ. ಅಷ್ಟಾದ ನಂತರ ಆ ರತ್ನವನ್ನು ತಗೊಂಡು ಅವನು ಮುಂದೆ ಬಂದ. ಆವಾಗ ಆ ದೊಡ್ಡ ಮಾವಿನ ಮರ ಇತ್ತಲ್ಲ, ಆ ಮುದುಕನಿಗೆ ಹೇಳ್ದ, ಇಂಥ ಜಾಗದಲ್ಲಿ ಇಲ್ಲಿ ಬಂಗಾರದ ಹಂಡೆ ಕೆಳಗಡೆ ಇದೆಯಂತೆ, ಬೇರುಗಳು ಹೋಗಿ ಅದನ್ನ ಎಲ್ಲ ಹಿಡಿದಿದ್ದಾವೆ, ಅದನ್ನ ತೆಗೆದು ಬೇರನ್ನ ಕಡಿದು ಹೊರಗಡೆ ತೆಗೆದು ಬಿಟ್ರೆ ಅದು ಮರ ಫಲ ಬರುತ್ತೆ ಅಂತ ಹೇಳಿ. ಅವರು ಹೇಳಿದ ಜಾಗದಲ್ಲಿ ಕೆಳಗಡೆ ಗುಂಡಿ ತೆಗೆದು ನೋಡಿದ್ರೆ ಅಲ್ಲಿ ಆ ಹಂಡೆ ಸಿಕ್ತು. ಆವಾಗ ಆ ಅಜ್ಜ ಅಂತ, ಈ ಹಂಡೆ ನಿನ್ನ ಪುಣ್ಯದಿಂದ ಸಿಕ್ಕಿದ್ದಂಥದಪ್ಪ, ಇದರಲ್ಲಿ ಸ್ವಲ್ಪನೇ ಬಂಗಾರ ನಂಗೆ ಸಾಕು, ಇದು ಉಳಿದಿರೋಂಥ ಬಂಗಾರ, ಈ ಒಡವೆಗಳನ್ನೆಲ್ಲ ನೀನೇ ತಗೊಂಡೋಗು ಅಂತ ಹೇಳಿ ಅವನಿಗೆ ಕೊಟ್ಟ ಅಜ್ಜ. ಇದನ್ನು ತಗೊಂಡು ರತ್ನ ಮತ್ತೆ ಈ ಬಂಗಾರವನ್ನು ತಗೊಂಡು ಆ ವ್ಯಕ್ತಿ ಮುಂದೆ ಹೋದ. ಅಜ್ಜಿ ಇದ್ಲಲ್ಲ, ಅವಳಿಗೆ ಹೋಗಿ ಹೇಳ್ದ, ನಿನ್ನ ಮಗಳನ್ನ ನಾನು ನೋಡಿದ ತಕ್ಷಣ ಅವಳು ಮಾತಾಡ್ತಾಳಂತೆ, ಎಲ್ಲಿದ್ದಾಳೆ, ಅವಳನ್ನ ಕರ್ಸಿ ಅಜ್ಜಿ ಅಂತ ಹೇಳಿ ಹೇಳ್ದ. ಆವಾಗ ಅಜ್ಜಿ ಮಗಳನ್ನ ಒಳಗಡೆಯಿಂದ ಹೊರಗಡೆ ಕರೆದ್ಲು. ಬಾ ಮಗಳೇ ಅಂತೇಳಿ ಆ ಮೂಕಾಳಾದಂಥ ಮಗಳು ಹೊರಗಡೆ ಬಂದು ಇವನನ್ನು ನೋಡಿದ ತಕ್ಷಣನೇ ಮಾತಾಡೋದಕ್ಕೆ ಪ್ರಾರಂಭ ಮಾಡಲು. ನೋಡಿ, ಪರೋಪಕಾರ ಫಲಿಸಿತು. ತನ್ನ ಸ್ವಂತಕ್ಕಾಗಿ ಏನು ಕೇಳದ ವ್ಯಕ್ತಿ
ಪರರಿಗಾಗಿ ಬದುಕುವವನು ಕೂಡ ಅವನು ಜಯಶೀಲ ಆದ. ಎಲ್ಲ ಸಂಪತ್ತು ಅವನಿಗೆ ಕೇಳದೆಯೇ ಸಿಕ್ಕಿತು. ಇದು ಪರೋಪಕಾರದ ಫಲ.